ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ನಮ್ಮವ್ವ ಸತ್ತಗೋಳೆ ಅಂತ ನಾವ್ಯಾರು ಅನ್ಕೊಳ್ಳೋದು ಬೇಡ ಆಯ್ತಾ? ಮತ್ತೆ ಊಟಕ್ಕೆ ಹಾಕಿರೋ ಹಾಲನವೇ ಕಿತ್ತಾಕ್ಬಿಡುಮ್ಮ. ನನ್ನ ಯೋಚನೆ ಏನು ಗೊತ್ತಾ? ನೀನು ಇಷ್ಟೆಲ್ಲ ನೋವನ್ನು ಅನುಭವಿಸಿ ಆಮೇಲೆ ಸಾಯಬೇಕು. ಇರು, ನಿನಗೊಂದು ತಮಾಷೆ ತೋರಿಸ್ತೀನಿ. ಇಲ್ಲಿ ನೋಡು, ಇದೇನು ಗೊತ್ತಾ? ಕಾಡಹಳ್ಳಿಲಿದ್ದಾಗ ನೀನು ಸುಖವಾಗಿ ನಿದ್ದೆ ಮಾಡಲಿ ಅಂತ ನೀನು ಕೊಡ್ತಾ ಇದ್ವಲ್ಲ, ಅದೇ ಥರ ಇದೂ. ಆದರೆ ಇದು ನಿದ್ದೆ ಮಾಡೋದಕ್ಕಲ್ಲ, ನಿದ್ದೆ ಬರದೇ ಇರೋ ಹಾಗೆ ಮಾಡೋದಕ್ಕೆ. ಏಯ್ ಸೋಮನಿರು, ಅಲ್ಲೇ ನಡೆದ ಹಾಗೆ ಇಲ್ಲಿ ನೀನು ಆಟ ನಡೆಯಲ್ಲ. ಆಯಿತು, ಇನ್ನು ನೀನು ನಿದ್ದೆನೂ ಮಾಡೋ ಹಾಗಿಲ್ಲ, ಬಾಯಿ ಬಿಟ್ಟು ಕೂಗೋ ಹಾಗೂ ಇಲ್ಲ. ಆಮೇಲೆ ನಿನ್ನ ತಲೆ ಇದೆಯಲ್ಲ, ತಲೆ ಚಿಟ್ಟ ಹಿಡ್ದಾಗತ್ತೆ. ನೀನು ಮೆದ್ದಿದೆಯಲ್ಲ, ಮೆದುಳು ಕೆಲಸ ಮಾಡೋದನ್ನ ನಿಲ್ಲಿಸಿಬಿಡತ್ತೆ. ಈಗಾಗಲೇ ಅರ್ಧ ಹುಚ್ಚಿ ಆಗಿದೀಯ, ನೀನು ಪೂರ್ತಿ ಆಗಿಬಿಡ್ತೀಯ. ಯಾವ ದೇವರು ನಿನ್ನನ್ನು ಕಾಪಾಡೋದಕ್ಕಾಗೋದಿಲ್ಲ. ಕಾಪಾಡಿದ್ರೆ ಈ ಮಾದೇವಯ್ಯ ಒಬ್ಬ ಕಾಪಾಡಬೇಕು, ಆದರೆ ನಾನು ನಿನ್ನನ್ನು ಕಾಪಾಡೋದಿಲ್ಲ. ರಾಮ, ನಿನ್ ಒಳ್ಳೆ ಮನ್ಸುಗಾನ ನಿಮ್ಮ ಅವ್ವ ಮತ್ತೆ ಬರ್ತಾಳೆ ಬಿಡ್ಲಾ? ಏನು ಸಾರ್ದವ ನೀನು ಮತ್ತೆ ಅದನ್ನೇ ಹೇಳ್ತಾ ಇದೆಯಾ? ಮತ್ತೆ ಬರೋದೇನು? ನಾನು ಈಗಲೂ ಅವ್ವ ಅವಳೆ ಅಂತಲೇ ಅಂತ ಇವನೇ ಹಾಕಲ್ಲ. ಬರ್ತಾಳೆ, ಬರ್ತಾಳೆ. ಜಾನಕಿ, ನೀವಿಬ್ರಿಗೆ ಹೋಗಿ ಮನಿಕೊಳ್ಳಿ. ರಮಣ, 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 ಇರಿ ನಾನೋಗಿ ನೋಡ್ತೀನಿ. ಏಯ್ ಏನ್ಲ, ಎಲ್ಲ ಅಸೋಕ? ರಮಣ, ಅದನ್ನೇ ಹೇಳಕ್ಕೆ ಅಂತಾನೆ ಬಂದೀವ್ನಿ. ಯಾಕ್ಲಾ, ಏನಾಯ್ತು? ರಮಣ, ಅದು ಅದೇನಾಯ್ತಂತ ಹೇಳ. ಅದು ರಮಣ, ಅವತ್ತು ನನಗೆ ಇವತ್ತುವೇ ಜೂಜಾಡ್ಬಿಟ್ವಿ. ಆದರೆ ಇವತ್ತು ಹೊಸಿ ಸಾನೇ ಸೋತ್ಬಿಟ್ವಿ ರಮಣ. ಅದಕ್ಕೆ ಗೆದ್ದವ್ರಿಗೆ ದುಡ್ಡು ಕೊಡ್ಬೇಕಲ್ವಾ? ಅದಕ್ಕೆ ನಮ್ಮ ಅಶೋಕಣ್ಣ ಮೈ ಮೇಗೆ ಹಾಕೊಂಡಿದ್ದು ಒಡವೆ ಬಟ್ಟೆನೆಲ್ಲ ಬಿಚ್ಕೊಟ್ಬಿಟ್ರು. ಆದರೆ ಗೆದ್ದವರು ಒಪ್ತಾ ಇಲ್ಲ. ಅದಕ್ಕೆ ಅಶೋಕಣ್ಣ ಅವ್ರ ಮ್ಯಾಗ ಜಗಳನೇ ಆಡ್ಬಿಟ್ಟು ಮನೆಗೆ ಬರೋಕ್ಕಿಲ್ಲ ಅಂತ ಕೂತವ್ರೆ. ರಾಮಣ್ಣ, ಅದಕ್ಕೆ ನೀವು ಹೊಸಿ ನನ್ನ ಜೊತೆ ಬಂದರೆ ಏಟ್ ಕಿತ್ತಂದ್ರಲ್ಲ ಹೇಳೋದು ನಿಮಗೆ.
ಇಲ್ಲೇರು ಬಂದೆ. ಏನಾಯ್ತಲ್ಲ? ಏನಿಲ್ಲ ಶಾರದವ್ವ, ಅಶೋಕ ಜೂಜಾಡ್ಕೊಂಡು ಗಲಾಟೆ ಮಾಡ್ಕೊಂಡವನಂತೆ. ನಾನು ಕರ್ಕೊಬರ್ತೀನಿ. ರಮೋರೆ ಗಲಾಟೆನಾ? ಅಮ್ಮರೇ, ನೀವು ದಿಗಿಲು ಬೀಳಬೇಡಿ, ಏನಾಕಿಲ್ಲ. ನಾನು ಕರ್ಕೊಬರ್ತೀನಿ, ಒಳಗಿರಿ. ಒಂದು 10 ನಿಮಿಷ ಬರ್ತೀನಿ, ಒಳಗಿರಿ. ಸರಿ ಶಾರದಕ್ಕ, ನಾವು ಒಳಗಿರ್ತೀವಿ. ನಮ್ಮರೆ, ನಮ್ಮವ್ವ ಸ್ಯಾನೆ ಮುದ್ದು ಮಾಡಿ ಮಾಡಿ ಅಶೋಕ ಹಿಂಗಾಗ್ಬಿಟ್ಟ. ಒಳ್ಳೆಯವನೇ ಸ್ಯಾನೆ ಹುಡುಗಾಟ, ಮತ್ತು ಈ ಗೆಳೆಯರ ನಂಟು ಜಾಸ್ತಿ. ಅವನಿಗೆ ಏನಾರ ಮಾಡಬೇಕು ಅಂತ ಮನೆಯವರೆಲ್ಲ ಏಟೇ ಪ್ರಯತ್ನ ಪಟ್ಟರೂ ಆಯ್ತಾಯಿಲ್ಲ. ಛೇ, ನಾನು ತುಂಬ ಲಕ್ಕಿ ಗೊತ್ತಾ? ಹಾಂ, ಅಶೋಕ ಹಿಂಗೆ ಮಾಡಿದ್ದಕ್ಕ? ನೀವೆಲ್ಲರನ್ನೂ ಎಷ್ಟು ಪ್ರೀತಿಯಿಂದ ನೋಡ್ಕೋತೀರ, ಮುಖ್ಯವಾಗಿ ನಿಮ್ಮ ತಾಯಿ ಮೇಲೆ ಇಟ್ಟಿರೋ ಪ್ರೀತಿ. ಸಾಮಾನ್ಯವಾಗಿ ಗಂಡಸರು ತಾಯಿನ ಹೇಗೆ ನೋಡ್ಕೋತಾರೋ ಅವ್ರ ಹೆಂಡತಿನೂ ಅಷ್ಟೇ ಚೆನ್ನಾಗಿ ನೋಡ್ಕೋತಾರಂತೆ. ನನ್ನ ಮುದ್ದು ಗಂಡ. ಹಂಗೆ ನೋಡಿದ್ರೆ ನಾನವೇ ಲಕ್ಕಿನೇ. ಹೇಗೆ? ನಮ್ಮವ್ವ ಹೋದ್ಮ್ಯಾಕೆ ನಮ್ಮವ್ವನ ಜಾಗ ತುಂಬಕ್ಕೆ ನೀವಿದ್ದೀರಾ. ಆದರೆ ನೀವು ನನ್ನ ಹೆಂಡತಿ ಆಗದೆ ಹೋಗಿದ್ದಿದ್ರೆ ಈ ಜಾಗನ ತುಂಬಕ್ಕೆ ಯಾರ ಕೈಯಿಂದ ಆಯ್ತಾ ಇರಲಿಲ್ಲ. ನಂದಿ, ಹಾಗೆ ನೋಡಬೇಡ ನಂದಿ. ನೀನು ಹಾಗೆ ನೋಡ್ತಿದ್ರೆ ನಿನ್ನ ನೋಟದಲ್ಲೇ ನಾನು ಸುಟ್ಟೋಗ್ತೀನಿ ಅನಿಸ್ತಿದೆ. ಹಾಗೆ ನೋಡಬೇಡ. ಬೇಡ ಬೇಡ. ಈಗಷ್ಟೇ ಅಣ್ಣ ಇಂಥವ ಬೈಸ್ಕೊಂಡು ನಾನು ಬಂದಿದ್ದೀನಿ. ಇನ್ನು ನೀನು ನನಗೇನಾದರೂ ಹೇಳಿ ನನ್ನ ಮನಸ್ಸನ್ನು ಹುಣ್ಣು ಮಾಡಬೇಡ ನಂದಿ, ಪ್ಲೀಸ್. ನೀನೇ ಹೇಳಿ ನಂದಿ. ಬೇಸಿಗೆ ಅಂತ ಬರ್ತಾ ಶರ್ಟ್ ತಗೊಂಡು ಬಂದೆ. ಬರ್ತಾ ಚಳಿ ಆಗ್ತಿತ್ತು, ಅದಕ್ಕೆ ಒಂದು ಪೆಗ್ ಹಾಕ್ದೆ ನಂದಿ. ಒಂದೇ ಪೆಗ್. ತಪ್ಪದಂದಿ? ತಪ್ಪದಂದಿ? ನೀನೇ ಹೇಳಿ ನಂದಿ, ತಪ್ಪ? ಅಶೋಕ್, ಸುಮ್ಮನೆ ಬಿದ್ಕೊಳ್ಳಿ. ನನಗೀಗಾಗಲೇ ನಿಮ್ಮ ಮೇಲೆ ರಣಕೋಪ ಬಂದಿದೆ. ನಾನೇನು ಮಾಡ್ತಾನೋ ನನಗೆ ಗೊತ್ತಿಲ್ಲ. ಅಯ್ಯೋ ನಂದಿ, ನಮ್ಮ ಕಷ್ಟ ಗೊತ್ತಿರೋ ನೀನೊಬ್ಬಳೆ. ನೀನೇ ಹೀಗೆ ಹೇಳಿದ್ರೆ ನನ್ನ ಕಷ್ಟ ನೀನು ಯಾರ ಹತ್ರ ಹೇಳ್ಕೊಳ್ಳಿ ನಂದಿ? ಸುಮ್ಮನಿರಿ ಅಂದೆ. ಹಿಂಗಲ್ಲೆಲ್ಲ ಕಳ್ಕೊಂಡು ಬಂದು ಎಲ್ಲಿ ಕತೆ ಕಟ್ತಿದ್ದೀರಾ? ಅದಕ್ಕೆಲ್ಲ ಕಾರಣ ನೀನೇ. ನೀನು ಇನ್ನೂ ಸ್ವಲ್ಪ ಹೊತ್ತಿದ್ದಿದ್ರೆ ನಾನು ಗೆಲ್ತಿದ್ದೆ ನಂದಿ.
ನೀನು ಹೋಗ್ಬಿಟ್ಟು ನಂದೆಲ್ಲ ಲಕ್ಕು ಹೋಗುತ್ತೆ, ಎಲ್ಲ ಕಳ್ಕೊಂಡೆ ನಾನು. ಅಶೋಕ ಅನ್ಲಕ್ಕಿ. ಈಗ ನೀವು ಸುಮ್ಮನೆ ಮಲ್ಕೊಳ್ತಿರೋ ಅಥವಾ ಬಾವನ್ ಕರೀಲೋ? ನಂದಿ, ನಿನ್ನ ಕಣ್ಣು ಕೆಂಪಾಗಿದೆ, ನಿನಗೂ ಅಣ್ಣಯ್ಯ ಬೈದ್ರ? ನನ್ನಿಂದ ನೀನು ಬಯಸ್ಕೊಳಗಾಯ್ತಾ ನಂದಿ? ಐ ಆಮ್ ವೆರಿ ಸಾರಿ ನಂದಿ, ಐ ಆಮ್ ರಿಯಲಿ ವೆರಿ ಸಾರಿ ನಂದಿ. ನಾನು ನೀನು ಹೇಳ್ದಾಗೆ ಕೇಳ್ತೇನೆ ನಂದಿ, ನನಗೆ ನೀನೇ ಅಲ್ಲ ನಂದಿ, ನಾನು ನೀನು ಹೇಳ್ದಾಗೆ ಕೇಳ್ತೇನೆ. ನಿಜವಾಗ್ಲೂ ನಂದಿ, ಇನ್ಮೇಲೆ ನಾನು ಹೀಗೆ ಮಾಡಲ್ಲ. ನಾನು ನೀನೇ ಎಲ್ಲ ನಂದಿ, ನಂದಿ ನಾ ಈ ಥರ ಮಾಡಲ್ಲ. ನೆಟ್ಟಿಗಿದ್ದಿದ್ರೆ ಅಟ್ಲೀಸ್ಟ್ ಗಂಡ ಅಂತನಾದರೂ ಎಲ್ಲ ವಿಷಯನೂ ಹೇಳ್ಕೊಬೋದಿತ್ತು. ಆದರೆ ಈ ಮನುಷ್ಯ ಯಾರ ಹತ್ರ ಯಾವಾಗ ಏನು ಹೇಳ್ಕೋತಾರೆ ಅಂತಾನೆ ಗೊತ್ತಾಗಲ್ಲ. ಛೆ! ಕರ್ಮ, ಎಲ್ಲನೂ ನಾನೇ ಎದುರಿಸ್ಬೇಕು. ನಮ್ಮವ್ರೆ, ಬಾಯಾರಿಕೆ ಆಯ್ತೈತೆ, ಹೊಸಿ ನೀರು ಕುಡ್ಕೊಬತ್ತೀನಿ. ಇರಿ, ನಾನೇ ಹೋಗಿ ತಗೊಂಡು ಬರ್ತೀನಿ. ಲೇ ರಾಮ, ಏನ್ಲ ನಡೀತೈತೆ? ಹಾಂ, ನಿಮ್ಮವ್ರು ಆರಾಮಾಗಿ ತಪ್ಪಂಗೆ ಕುಂತವ್ರಲ್ಲ, ನೀನೊಳ್ಳೆ ಮೂಕ್ ಪ್ರಾಣಿ ಥರ ಕುಂತಿದ್ಯಾ? ಹಿಂಗೆ ಹೋದ್ರೆ ಇವತ್ತು ರಾತ್ರಿನೂ ನಿನ್ನ ತಪ್ಕ ಮನಿಕತ್ತಾರೆ, ಆಮೇಲೆ ಕಷ್ಟ ಯಾ ಕತೆ. ಏನಾಯ್ತು ನಿನ್ನ ಬ್ರಹ್ಮಚರ್ಯ? ಲೇ ಯಾಕ್ಲ ನುಲಿತಾ ಇದೆಯಾ? ಅಲ್ಲ ಅಕ್ಕ ಮನಿಕತಾರ. ಲೇ ಇದು ಖುಷಿ ಪಡೋ ವಿಷಯ ಅಲ್ಲಕ್ಕಲ್ಲ, ಯೋಚನೆ ಮಾಡೋ ವಿಷಯ. ಬ್ರಹ್ಮಚರ್ಯ ಹಾಳಾಯ್ತದೆ. ಏ ಸುಮ್ಕಿರ್ಲ, ಬ್ರಹ್ಮಚರ್ಯಕ್ಕಿಂತ ಈ ಆಚರಣೆನೇ ಸಂದಾಗಿರಂಗೈತೆ ಅಲ್ವೇನ್ಲ? ಕಲ್ಲ ಅದು ಸರಿನೇ. ಲೇ ನೀನೇನ್ಲ ಬಿಟ್ರೆ ನನ್ನೇ ಬದಲಾಯಿಸಂಗೆ ಕಾಣ್ತಾ ಇದೆಯಾ? ಚಿಚಿ, ಅದೆಲ್ಲ ತೆಪ್ಪು. ಲೇ ಏನ್ಲ ತೆಪ್ಪು? ಹಾಂ, ಅವ್ರು ನೀನು ಹೆಂಡ್ರು ತಾನೆ, ಅವ್ರು ತಪ್ಕೊಂಡ್ರೆ ಏನ್ಲ ತೆಪ್ಪು? ಹೆಂಡ್ರೆಯ ಆದರೂ ಪಾಪ ಅವರೇನೋ ಅವ್ರ ದಿಗ್ಲು ಕಮ್ಮಿ ಆಗಲಿ ಅಂದ್ಬಿಟ್ಟು ತೆಪ್ಕೋತಾರೆ. ಆದರೆ ಒಬ್ಬ ಗಂಡ ಆಗಿ ಆಟನೂ ಮಾಡಲಿಲ್ಲ ಅಂದರೆ ಹೆಂಗ್ಲ? ಹೊಸಿ ನೀನೇ ಯೋಚನೆ ಮಾಡು. ಹಂಗಂತೀಯ? ಹ್ಞೂ, ಇವತ್ತಿಂದ ದಿಂಬು ಗಿಂಬು ಏನು ಮದುವೆ ಹಾಕ್ಬೇಡ, ಹಂಗೆ ಮನೆಗೆ ಹೋಗು. ತಗೊಳ್ಳಿ. ಮಲ್ಗಣ್ವಾ? ಹ್ಞೂ.
ಅಯ್ಯಯ್ಯೋ, ಇದೇನಿದು? ನಮ್ಮವರು ದಿಮ್ನ ಅಡ್ಡ ಮಾಡಕ್ಬಿಟ್ರು. ಈಗ ಹೆಂಗಪ್ಪ ಇದನ್ನ ತೆಗ್ಸೋದು? ನಮರೆ, ಇವತ್ತ್ಯಾಕೋ ಮಳೆ ಬರಂಗೈತಲ್ವಾ? ರಾಮೋರೆ, ಇವತ್ತು ಇಷ್ಟೊಂದು ಸೆಕೆ ಇದೆ. ನಾನು ಅದಕ್ಕೆ ಕೆಳಗೆ ಮಲ್ಗೋಣ ಅಂತ ಅನ್ಕೋತಾ ಇದ್ದೆ. ಅಯ್ಯ, ಬೇಡ ಬೇಡ, ಇಲ್ಲೇ ಮನೆ ಕಳಿ. ಬಿಟ್ರೆ ನಮ್ಮವರು ಕೆಳಗೆ ಮನೆ ಕಳಂಗವ್ರಲ್ಲ. ಅಲ್ಲ ನಮ್ಮರೆ, ಮಧ್ಯರಾತ್ರಿಲಿ ಏನಾರ ಜೋರಾಗಿ ಗುಡುಗ್ ಬಂದ್ಬಿಟ್ರೆ? ಗುಡುಗ್ಲಿ ಬಿಡಿ. ಅಲ್ಲ, ನಿಮ್ಗೆ ದಿಗ್ಲಾಗಕ್ಕಿಲ್ವಾ? ಇಲ್ಲ ರಾಮೋರೆ, ನನಗೀಗ ಸ್ವಲ್ಪ ಧೈರ್ಯ ಬಂದಿದೆ. ಮೊದಲು ದಿಂಬಡ್ಡ ಮಡಗಿ ತೆಪ್ಪು ಮಾಡ್ದವ್ ನೀನೆಯ, ಈಗ ಅನುಭವಿಸು. ಲೇ ರಾಮ, ಆಗೋದೆಲ್ಲ ಒಳ್ಳೇದಕ್ಕೆಯ. ನೋಡು, ಮೇಡಮ್ಮು ದಿಂಬ ಅಡ್ಡ ಮಡ್ಗವ್ರೆ, ಆರಾಮಾಗಿ ಮನೆ. ಏನಾಯ್ತು ರಾಮೋರೆ? ಏನಿಲ್ಲ ನಮ್ಮರೆ, ನೀವು ಮನೆ ಕಳಿ. ಗುಡ್ ನಿದ್ದೆ. ಸಚ್ಚೋ, ನನ್ನ ಮುದ್ದು ಪೈಲ್ವಾನ, ಈಗ ಸ್ವಲ್ಪ ಸ್ವಲ್ಪ ದಾರಿಗೆ ಬರ್ತಿದ್ದೀರಲ್ವಾ? ಬನ್ನಿ ಬನ್ನಿ. ನಿಮ್ಮಲ್ಲಿರೋ ನಾಚಿಕೆನ ಪೂರ್ತಿಯಾಗಿ ಹೋಗ್ಸೋಕ್ಕೆ ಇನ್ನೂ ನಾನು ಏನೇನು ಮಾಡಬೇಕು? ಸರಿ ರಾಮೋರೆ, ನೀವು ಮಲ್ಕೊಳ್ಳಿ, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಮಲ್ಕೊತೀನಿ. ಇಲ್ಲಿ ಬನ್ನಿ. ಇನ್ನುವೇ ಯಾರೂ ಎದ್ದಿಲ್ಲ ಅನ್ನಿಸ್ತೈತೆ. ನಮ್ಮವ್ರು ಬಂದ ತಕ್ಷಣ ನಾನೇ ಸರ್ಪೇಜ್ ಕೊಟ್ಬಿಡ್ತೀನಿ.